ನಿಮ್ಮ ಮನೆಯಲ್ಲಿ ನಿಮ್ಮ ಲೈಫ್ ಪಾರ್ಟ್ನರು ಅಥವಾ ಮಕ್ಕಳು ಅಥವಾ ಬ್ರದರ್ ಸಿಸ್ಟರ್ ಯಾರೇ ಇರ್ಬೋದು, ಅವರೇನಾದರೂ 2ನೇ ತಾರೀಕು ಹುಟ್ಟಿದಾರಾ, 11ನೇ ತಾರೀಕು ಅಥವಾ 20 ಅಥವಾ 29ನೇ ತಾರೀಕು ಹುಟ್ಟಿದಾರಾ? ಹಾಗಿದ್ರೆ ಅವರೆಲ್ಲರೂ ರೂಲ್ ಆಗ್ತಾರೆ ಮೂನ್, ಚಂದ್ರ ಪ್ಲಾನೆಟ್ ಇಂದ ರೂಲ್ ಆಗ್ತಾರೆ. ಸೊ ಹೇಗಿರ್ತಾರೆ ಅವ್ರ ಬಿಹೇವಿಯರ್, ಹೇಗಿರುತ್ತೆ ನಿಮ್ಮ ಜೊತೆ, ಹೇಗಿರ್ತಾರೆ? ದೇ ಆರ್ ವೆರಿ ಕೂಲ್ ಅಂಡ್ ಕಾಮ್, ಪೀಸ್ ಲವರ್ಸ್. ತುಂಬ ಒಂದು ಕೇರಿಂಗ್ ನೇಚರ್ ಇರುತ್ತೆ ಆ್ಯಂಡ್ ವೆರಿ ಫ್ರೆಂಡ್ಲಿ, ವೆರಿ ಹೆಲ್ಪಿಂಗ್ ನೇಚರ್. ತುಂಬ ಸಂಬಂಧಗಳಿಗೆ, ಭಾವನೆಗಳಿಗೆ ಇಂಪಾರ್ಟೆನ್ಸ್ನ ಕೊಡ್ತಾರೆ. ಓಕೆ, ದೇ ನೀಡ್ ದಟ್ ಒಂದು ಕೇರಿಂಗ್ ಆ್ಯಂಡ್ ಲವ್ ಆ್ಯಂಡ್ ಅಫೆಕ್ಷನ್ನ ಇಷ್ಟಪಡ್ತಾರೆ, ಅದಕ್ಕೆ ಅವ್ರು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ದೇ ಆರ್ ವೆರಿ ಇಮೋಷ್ನಲ್, ತುಂಬ ಇಮೋಷ್ನಲ್ ವ್ಯಕ್ತಿಗಳು, ಸೆನ್ಸಿಟಿವ್ ವ್ಯಕ್ತಿಗಳು. ಸೊ ಅಂದರೆ ತುಂಬ ಬನ್ಸಿಗೆ ಹಾಕ್ಕೊಂಡ್ಬಿಡ್ತಾರೆ ಅಂತ ಅರ್ಥ. ಸೊ ನೀವು ಹೇಗಿರಬೇಕು ಅವ್ರ ಜೊತೆ? ನೀವೇನಾದರೂ ತುಂಬ ಜೋರಾಗಿ ಗದರೋದು ಅಥವಾ ಸ್ಟ್ರಿಕ್ಟಾಗಿ ಹೇಳೋದು ಅಥವಾ ಏನಾದರೂ ಒಂದು ಡೀಪಾಗಿ ಹರ್ಟ್ ಆಗೋ ಥರ ಹೇಳಿಬಿಟ್ರೆ ಅವರು ಅದನ್ನೇ ತಲೆಗೆ ಹಾಕ್ಕೊಂಡು ಲಾಂಗ್ ಟರ್ಮ್ ಕ್ಯಾರಿ ಮಾಡ್ತಾರೆ ಆ್ಯಂಡ್ ದೇ ಮೇ ಸಿ ಫಾರ್ ಡೌನ್ ಸೈಡ್ ಆಲ್ಸೋ. ಸೊ ಅದಕ್ಕೆ ಅವ್ರಿಗೆ ಏನು ಮಾಡಬೇಕು, ತುಂಬ ಒಂದು ಕೇರಿಂಗ್ ನೇಚರಿಂದ, ಪ್ರೀತಿಯಿಂದ ಒಂದು ಸಾಂತ್ವನ ಮಾಡ್ತಾ ರೀತಿ ಮಾತಾಡ್ತಾ ಇದ್ರೆ ಸೊ ದೇ ವಿಲ್ ಫಾಲೋ ಯು, ರೈಟ್? ಸೊ ಹಾಗಿದ್ರೆ 2 ನಂಬರ್ ವ್ಯಕ್ತಿಗಳ ನಿಮ್ಮ ಲೈಫಲ್ಲಿ ಇದ್ರೆ ಸ್ಪೀಕ್ ದೆಮ್ ಪೊಲೈಟ್ಲಿ ಆ್ಯಂಡ್ ವೆರಿ ಕೇರಿಂಗ್ಲಿ ಆ್ಯಂಡ್ ವೆರಿ ಒಂದು ಇಮೋಷನಲಿ ಮಾತಾಡಿ ಅವರಿಗೆ, ನೋಡಿ ಹೇಗಿರ್ತಾರೆ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದು ಕರೆಕ್ಟ್ ಅನ್ಸ್ತಾ ಇದೆಯಾ? ಹಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಎಸ್ ಅಂತ ಹೇಳ್ಬಿಟ್ಟು, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಫಾಲೋ ಮಾಡಿ ಇನ್ನೊಂದಷ್ಟು ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ.